ಯಂಗೆಸ್ಟ್ ಆಂಟ್ರಪ್ರನರ್. ಯಾವಾಗಿಂದ ಓಪನ್ ಮಾಡಿ? ಇವಾಗ ರೀಸೆಂಟಾಗಿ 1 ಮಂತ್ ಆಗಿದೆ ಬ್ರೋ. ಒಳ್ಳೆ ರೆಸ್ಪಾನ್ಸ್ ಇದೆ. ಫೋನ್ ಓನರ್ ಅಲ್ಲಿದ್ದಾನೆ, ಅಲ್ಲಿ ಫೋನ್ ಓನರ್ ಅವನೇ, ಹಾರ್ಡ್ ವರ್ಕಿಂಗ್ ಪರ್ಸನ್. ಓನರೇ ವಿಡಿಯೋಲ್ಲಿ ಬಂದಿಲ್ಲ ಅಂದರೆ ಹೆಂಗೆ? ನಮ್ಮ ಹತ್ರ ಬ್ರೋ GTR, ಇನ್ಕೂಬಸ್ಸು, G-Maxು, ವಾಸನ್ನು, ಆನೆಕ್ಸು, ಇನ್ನೂ ಬೇಜಾನ್ ಬ್ರ್ಯಾಂಡ್ ಇದೆ, ನಿಯೋ ಅಂತನೂ ಎಲ್ಲ. ಸ್ವಲ್ಪ ಹಚ್ಕಡೆ ಬರುತ್ತೆ. ಸ್ಟಿಕ್ಕರ್ ಏನದು? ಸ್ಟಿಕ್ಕರ್ ಏನದು? ಸ್ಟಿಕ್ಕರ್ ಏನು ಹೊರಗಡೆ ಆ ಕ್ಯಾಪ್ ಮೇಲೆ ಸ್ಟಿಕ್ಕರು, ಈ ಜಸ್ಟ್ ಇಷ್ಟೇ ಸ್ಟಿಕ್ಕರು, ಅದು ಖಾಲಿ ಜಾಗ ಇರುತ್ತೆ, ಅದ್ರ ಮೇಲೆ ಸ್ಟಿಕ್ಕರ್ ಹಾಕಬೇಕು. ಆ ಬ್ರ್ಯಾಂಡಿಂಗ್ ಬಂದಿರುತ್ತಲ್ಲ ಅದೇ ಸ್ಟಿಕ್ಕರು. ತಿಳ್ಸ್ಬಿಡ್ಬೇಕಿತ್ತ ಮಧ್ಯದಲ್ಲಿ ಪಟಕ್ ಅನ್ನತ್ತದು ಹೋಗ್ಬಿಡುತ್ತೆ. ಸುಮ್ಮನೆ ಹೇಳ್ಬೇಡ, ಮಕ್ಕಳು ಕೊಡಲಿ ಅಂತಾನೆ ಹಾಕ್ಸಿದ್ದು. ನಾನು ಹೊಡಿಲಿ ಅಂತಾನೆ ಗುರು, ನೀಟಾಗಿ ಜಾಸ್ತಿ ಹಾಕೋ ಶಾಂಪು ವಾಟ್ರು ಅಂತ ಅಂದಿದ್ರು. ನನಗೆ ಹೊಸ್ದಾಗತ್ತ ಕಟ್ಟಿದ್ದು ಬೀದಿಗೆ ಆರಾಮಿ ನೋಡ್ರಿ. ಅವಾಗ ಹೆಂಗಿನ ಈಗಲೂ ಹಂಗೆ ಇದ್ದಾರೆ. ಆಡಿಸ್ಬೇಕಂದ್ರೆ ಬಂದು ಯಶಸ್ ಹತ್ರ ಟ್ರೈನಿಂಗ್ ತೊಗೊಂಡು ನೋಡ್ರಿ ಹೆಂಗೆ ಆರಿಸ್ಕೊಡೋಯ್ತಾರೆ. ಈ ಥರ ಬರುತ್ತೆ. ಈಗ ಸ್ಟಾರ್ಟ್ ಮಾಡಿದ್ಯಾ? ಅದಾಗದೇ ಕೊಡಬೇಕು, ನಾನೇನು ಮಾಡೋಕ್ಕಾಗಲ್ಲ. ಅದು ಶಾಂಪು ವಾಟರ್ ಹಾಕಿ ತಿರ್ಗಾ ಬಿಚ್ಬಿಟ್ಟು ಏರ್ ಬಿಟ್ಟು ಬೋಲ್ಟ್ ಹಾಕಲ್ಲ, ಒಂದು ಬೋಲ್ಟ್ ಹಾಕು, ಡೌನ್ ಮಾಡ್ಬಿಟ್ಟು ಆ ಕಡೆ ತಿರುಗಿ. ಅದೇನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ? ಅಲ್ಲ ಏನಾದ್ರು ನೀವು ಅಂದರೆ ಸ್ಪಾನರ್ದು ಒಂದು ಸ್ವಲ್ಪ ಏನಾದರೂ ಮಾಡ್ತೀನಿ, ಅದನ್ನು ಮಾಡಬೇಕಾ? ನೋಡು, ಈಗ ಸೆನ್ಸರ್ ಇಲ್ಲ, ಇದು ಹಂಗೆ ಹಾಕೋದು. ಹಿಂಗೆ ಹಾಕ್ಬಿಟ್ಟು ನಮ್ಮ ಟೀಚರ್ ಎಲ್ಲ ನೋಡ್ಬಿಟ್ಟು ಕರ್ಕೊಂಡು ಹಾಕಲ್ಲ. ಮಚ್ಚಾ ಹಂಗೆ ಹಾಕೋಲ್ಲ, ನೋಡೋ ಯಾವ್ದ್ರಲ್ಲಿ ಹಾಕಿದ್ದೆ, ಅದು ಕಟ್ ಮಾಡಿದ್ದೀನಿ. ಇಲ್ಲ ಮಾಡಿಲ್ಲ, ನೀವು ಕಟ್ ಮಾಡಿದ್ದೀನಿ ಕ್ಲಾಸಲ್ಲಿ ಇದ್ದಾಗ್ತಾನೆ. ಅಷ್ಟೇ ಮುಂದೆದು ಟೈಯರೇ ಇಲ್ಲ, ಫುಲ್ ಹೋಗುತ್ತೆ. ಬೇಡ ಕೆಳಗಡೆ ಬರ್ತದೆ, ಒಬ್ಬೊಬ್ಬರ ಮೇಲೆ ಬರ್ತದೆ. ಕಲಿಬೇಕಾ? ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಮೇಲೆ ಅದು ಇವ್ರ ನಂಬರ್ ಮೇಲೆ ಹಾಕಿರ್ತೀನಿ ಬರ್ರಿ, ಏನಾದ್ರು ಕೆಲಸ ಕಲಿಬೇಕಾದ್ರೆ. ಇಂಟರ್ನ್ಶಿಪ್ಪು ಪ್ರೊವೈಡ್ ಮಾಡ್ತಾನೆ. ಪೇಪರ್ ಅದೇ ಬರ್ಕೊಡ್ತಾರೆ, ಸರ್ಟಿಫಿಕೇಟ್ ಅಂತ ಕೊಡೋಲ್ಲ, ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾನಂತೆ. ಯಾರು ಇಂಟ್ರೆಸ್ಟೆಡ್ ಇದ್ದರೆ ಯಶಸ್ಸನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಕೆಳಗಡೆ ಇಲ್ಲ, ಸ್ಕ್ರೀನ್ ಮೇಲೆ ಹಾಕಿ. ನಂಬರ್ ಹಾಕಿದ್ರೆ ಆಗ್ದ, ಪರ್ಸನಲ್ ನಂಬರ್ ಹಾಕ್ತಿದ್ದೀರ, ಪರ್ಸನಲ್ ನಂಬರ್ ಹಾಕ್ಬಿಡೋದಾ? ಇವಾಗಲೇ ತಡ್ಕೊಳಕ್ಕಾಗ್ತಾಯಿಲ್ಲ, ಗೊತ್ತಿದ್ದೇನೆ. ಹೇಳ್ಕೊಡ್ತಲ್ಲ, ಓನ ಹೇಳ್ಕೊಡ್ತಾನೆ. ನನ್ನ ಬಿಟ್ಟು ಇನ್ನೂ ಇಬ್ಬರು ಇಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಇಲ್ಲಿ ಬರ್ತಾ ನೋಡಿದ್ರಿ. ಹೇಗಂತೂ ರಜಾ ಇತ್ತಲ್ಲ.
ಲೈಕ್ ಮಾಡ್ತೀನಿ. ಅಲ್ಲೂ ಮುಂದೆ ವೀಲ್ ಹಾಕ್ಬೇಕು ಅಂತ. ಕಳಾಸುಪಾಳಿ ಅದು ಕಾಣಲ್ಲ ಅಮೇರಿಕ. Happy customer friend. Thank you. He's happy customer. If you pay, I'm happy, Bro, I'm not rich as you, bro. Maka reaction. I'm not rich as you, bro. iPhone ZX6 owner, bro. iPhone owner, R1M owner, R15 ಅಲ್ಲ R1M owner. ಈ ಫೋನ್ ಕೊಡ್ಸಿದ್ದು ಇವನೇನೆ. ಇಟ್ಕೋ ಹಂಗೆ ಆಯ್ತು. ಫೋನ್ ಇವ್ನು ಕೊಡ್ಸಿದ್ದು ಕೊಡ್ಸಿದ್ದಾ? ಇವನೇನೆ. ಹಿಂಗ್ ತಿರ್ಗ್ಸೋ. ಅಲ್ಲಿದೆ ಅಲ್ಲ ನೋಡಿ. ಹಿಂಗ್ ತಿರ್ಗ್ಸೋ. ಹಿಂಗ್ ಒಟ್ಟಿಕಲ್ಲ. ಫೋನ್ ಓನರ್ ಅಲ್ಲಿದ್ದಾನೆ. ಅಲ್ಲಿ ಫೋನ್ ಓನರ್ ಅವನೇ. ಹಾರ್ಡ್ ವರ್ಕಿಂಗ್ ಪರ್ಸನ್. ಇದೆಲ್ಲ ಆಚೆ ಕಡೆಗೆ ಎಕ್ಸ್ಪೋರ್ಟು ಮಾಡ್ತಿದ್ದಾರೆ ಈಗ. ಯಾರೋ ಒಬ್ರದ್ದು ರಿಕ್ವೈರ್ಮೆಂಟ್ ಬಂದಿದೆ ಅಂತ ಅದಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಪ್ರಮೋಷನ್ಸ್ ಮಚ್ಚ ನಿಮಗೆ. ಒಂದು 2 ಬಾಕ್ಸು 4 ರಿಮ್ ಇದೆ. ರಿಗ್ಮಲ್ ಆಗಿರು ಫ್ಲಾಗ್ ಇಲ್ಲ. ಆಯಿತು ಮ್ಯಾಗ್ ವೀಲು ನಮ್ಗೆ ಗೊತ್ತಿಲ್ಲ ನೀವು ಹೇಳಬೇಕು. ಓನರ್ ಇದ್ರೆ ಇದೆಲ್ಲ ಹಾಸ್ಬೇಡ ನೋಡಿ. ಯಾಕೆ ಪುನೀತ್ ಫುಲ್ ಸುಸ್ತಾಗಿ ಹೋಗಿದ್ಯಾ? ಸೆಕೆ ಬಿಸಿಲು ಊಟ ಎಲ್ಲ ನೋಡು ಕರ್ಕೊಂಬಂದ್ಬಿಟ್ಟು ಓನರು ಏನೂ ಕೊಡಿಸ್ತಿಲ್ಲ ನೋಡು, ಹಂಗೆ ಇದ್ದಾರೆ. ಗಾಡಿ ಆಗ್ತಾ ಇದ್ದಾನೆ ಈಗ. ಏನಿದೆ ಅಲೈನ್ಮೆಂಟ್ ತಾನೇ ಇದು? ಅಲ್ಲ ಮಸ್ತಿದೆ. ಶೋ ಎಷ್ಟು ಹಾಕೊಂಡು ಶೋ ಬಿಲ್ಲು? ಎಷ್ಟು ಹಾಕೋಣ ಬಿಲ್ಲು? ನೋಡ್ರಿ ನಮ್ಮ ಬೈ ಯಂಗೆಸ್ಟ್ ಆಂಟ್ರಪ್ರನರ್. ಇದು ಮೊಬೈಲ್ ನಂಬರ್ ಬರ್ತೈತೆ ಇರಲೇನೋ ಇದು? ಲೈ ಇದು ಮೊಬೈಲ್ ನಂಬರ್ ಬಂದ್ರೆ ಪರವಾಗಿಲ್ಲ ತಾನೇ? ಅದಕ್ಕೆ ಇರೋದು ಅದೇ ಕಂಪ್ನಿದು CBR ಎಂಟರ್ಪ್ರೈಸಸ್. CRB ಅಂತಲೇ ಬರ್ತೈತೆ. ಶೋ ಆಮೇಲೆ ಒಂದು ರಿವ್ಯೂ ಕೇಳ್ತೀನಿ ಬಾ ಟೈರ್ ಹೆಂಗೈತೆ ಅಂದ್ಬಿಟ್ಟು. ಓಕೆ ಬಾಸ್ ಬಿಲ್ ಹಾಕ್ತಿದ್ದಾರೆ, ಬಿಲ್ ಹಾಕ್ಬಿಟ್ಟು ಎಷ್ಟಾಗಿತ್ತು ಅಂತ ಹೇಳೋಣ ಬರ್ರಿ. ಸೊ ನೋಡ್ತಾ ಇದ್ದೀರಾ ಶಶಾಂಕ್ ಗಾಡಿ ಟೈರ್ ಅಪ್ಗ್ರೇಡ್ ಆಗಿದೆ. ಹಳೇದು 14 ಇಂಚ್ ಇತ್ತು, ಅದನ್ನ ತೆಗೆದ್ಬಿಟ್ಟು 15 ಇಂಚಿಗೆ ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ಈ ಶಾಪ್ ಲೊಕೇಶನ್ನು ಇದು ಫೋನ್ ನಂಬರ್ ಎಲ್ಲ ತಿಳ್ಕೊಳ್ಳೋಣ ಬರ್ರಿ. ಓನರ್ ಇಲ್ಲೇ ಇದ್ದಾರೆ. ಬ್ರೋ ಬನ್ನಿ. ಹಾಯ್ ಬ್ರೋ. ನಿಮ್ಮ ಹೆಸರು? ಶ್ರೇಯಸ್ ಅಂತ.
ಬ್ರೋ ಇದು ಅಂಗಡಿ ಯಾವಾಗಿಂದ ಓಪನ್ ಮಾಡಿರಿ? ಇವಾಗ ರೀಸೆಂಟಾಗಿ 1 ಮಂತ್ ಆಗಿದೆ ಬ್ರೋ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರೋ? ಇದು ಅಡ್ರೆಸ್ಸು ನಿಮಗೆ ಏರ್ವಳ್ಳಿ ಕ್ರಾಸ್ ಒಳಗಡೆ ಅಂದ್ರಳ್ಳಿ ಮೇನ್ ರೋಡಲ್ಲಿ ಯಾರು ಬೇಕಾದ್ರೆ CBR ಅಂತ ಕೇಳಿದ್ರೆ ತೋರಿಸ್ತಾರೆ ಅಂಗಡಿನ. ಅಂದ್ರಳ್ಳಿ ಮೇನ್ ರೋಡಲ್ಲಿ ಬ್ರೋ. ನಿಮ್ಮ ನಂಬರ್ ಹೇಳ್ಬಿಡಿ ಬ್ರೋ ನಮ್ಮ ವ್ಯೂವರ್. ನಮ್ಮ ನಂಬರು 7795950495. ನಿಮಗೆ ಯಾವುದೇ ಥರದಾದರೂ ಟೈರು ಮತ್ತು ರಿಮ್ಮು ಮತ್ತು ಮ್ಯಾಗ್ ವೀಲು ಅಲ್ಲ ಯಾವ್ದ್ರ ಬಗ್ಗೆನೇ ಎಂಕ್ವೈರಿ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನಲ್ಲೂ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ವಾಟ್ಸಪ್ ನಂಬರ್ಗೆ ಒಂದು ಆಯ್ ಅಂತ ಕಳಿಸಿ ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರನೂ ಕ್ಯಾಟಲಾಗ್ ಕಳಿಸ್ಕೊಡ್ತಾರೆ. ಇವ್ರ ಹತ್ರ ನೋಡ್ಬೋದು ನೀವು ವೈಡ್ ವೆರೈಟಿ ಎಷ್ಟೊಂದು ಬೇರೆ ಬೇರೆ ಥರ ಮ್ಯಾಗ್ ವೀಲ್ಗಳೆಲ್ಲ ಐತೆ. ಸೊ ಬನ್ನಿ ಅದನ್ನು ನೋಡೋಣ ಒಂದು ರೌಂಡು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೈಡ್ ಕಲೆಕ್ಷನ್ಗಳೈತೆ ಇವ್ರ ಹತ್ರ. ತುಂಬ ವೆರೈಟಿಗಳೇ ಇದೆ ಅಂತ ಹೇಳ್ಬೋದು. ಬ್ರೋ ಶ್ರೇಯಸ್ ಬ್ರೋ ಬನ್ನಿ ಇಲ್ಲಿ. ಬ್ರೋ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಸಿಗುತ್ತೆ ಬ್ರೋ? ನಮ್ಮ ಹತ್ರ ಬ್ರೋ GTR, ಇನ್ಕೂಬಸ್ಸು, G-Max, ವಾಸನ್ನು, ಆನೆಕ್ಸು, ಇನ್ನೂ ಬೇಜಾನ್ ಬ್ರ್ಯಾಂಡ್ ಇದೆ ನಿಯೋ ಅಂತಲೂ. ಎಲ್ಲ ಬ್ರ್ಯಾಂಡಲ್ಲೂ ಎಲ್ಲ ಕಾರ್ಗೂ ನಿಮಗೆ 20 ಡಿಸೈನ್ ಸಿಗುತ್ತೆ ನಮ್ಮ ಶಾಪಲ್ಲಿ. ನೋಡ್ಬೋದು ನೀವು ಡಿಸ್ಪ್ಲೇಯಲ್ಲೇ ಎಲ್ಲ ಹೊಸ ಡಿಸೈನ್. ತಾರ್ಗೂ ಸಿಗುತ್ತೆ ನಿಮಗೆ 4 ಇಂದ 5 ಬ್ರ್ಯಾಂಡು. ಆನೆಕ್ಸು, ಫ್ಯೂಯಲ್ ಬ್ರ್ಯಾಂಡು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಂದ್ರೂ ನಮ್ಮ ಬ್ರೋ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಮಾಡ್ಕೊಂಡು ಕೊಡ್ತೀವಿ. ಓಕೆ ಬ್ರೋ, ಇದು ನಮ್ಮ ಹುಡುಗಂಗೆ ಟೈರ್ ಹಾಕೊಟ್ಟಿದ್ದೀವಲ್ಲ, ವೀಲ್ ಹಾಕೊಟ್ಟಿದ್ದೀರಲ್ಲ, ಅದು ಯಾವ ಬ್ರ್ಯಾಂಡ್ ಬ್ರೋ? ನಿಮಗೆ ನಿಮ್ಮ ಹುಡ್ಗಂಗೆ ಹಾಕೊಂಡು ಕೊಟ್ಟಿದ್ದೀವಿ GTR ವೀಲು, ಟೈರ್ ಬಂದ್ಬಿಟ್ಟು ಯೋಕೋಮಾ ಬ್ರ್ಯಾಂಡು ಬ್ರೋ. ಸೊ ನೀವು ಆಗಲೇ ನೋಡ್ದಂಗೆ ಕಮೆಂಟ್ ಮಾಡಿ ಅದು ವೀಲ್ ಹೆಂಗಿದೆ ಅಂದ್ಬಿಟ್ಟು ಹೇಳಿ ತಿಳಿಸಿ ಕಮೆಂಟ್ ಮಾಡಿ. ಆಮೇಲೆ ತಿರ್ಗಾ ನಿಮ್ಗೆ ಏನಾರು ಎಂಕ್ವೈರಿ ಇದ್ದರೆ ಆವಾಗಲೇ ಹೇಳ್ದಂಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಇವ್ರ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕೆಲಸನ ಇಲ್ಲೇ ಆನ್ ಸ್ಪಾಟ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಪ್ಲಸ್ ಅದು ಅಲ್ದರೇ ಇವ್ರ ಹತ್ರ ಇಲ್ಲೇ ವೀಲ್ ಬ್ಯಾಲೆನ್ಸಿಂಗ್ ಮಿಷಿನ್ ಎಲ್ಲ ಇದೆ. ವೀಲ್ ಅಲೈನ್ಮೆಂಟು ಮಿಷಿನ್ ಇಲ್ಲೇ ಇದೆ ಇವ್ರ ಹತ್ರನೇ. ವೀಲ್ ಅಲೈನ್ಮೆಂಟು ಆಮೇಲೆ ಅಲ್ಲಿ ವೀಲ್ ಬ್ಯಾಲೆನ್ಸ್ ಮಿಷಿನ್ನು ಅಲ್ಲಿದೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಎಷ್ಟೊಂದು ಟೈರ್ ಬ್ರ್ಯಾಂಡ್ಗಳೆಲ್ಲ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಇವ್ರ ಹತ್ರ ಸಿಗೋದು ಯೋಕೋಹಾಮಾ. ನಿಮಗೆ ವೀಲ್ ಬೇಕಂದರೆ ಅದರಲ್ಲಿ ತುಂಬ ವೆರೈಟಿಗಳನ್ನ ತರಿಸ್ಕೊಡ್ತಾರೆ. ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನು ತರಿಸ್ಕೊಡ್ತಾರೆ. ಸದ್ಯಕ್ಕೆ ಎಷ್ಟು ಕಲೆಕ್ಷನ್ಗಳೈತೆ. ನಿಮಗೆ ಬೇಕು ಅಂದರೆ ಮೇಲ್ಗಡೆ ಗೋಡಾನಲ್ಲೂ ಸ್ಟಾಕ್ಗಳಿದೆ, ಅದರಲ್ಲೂ ಬಂದು ಚೆಕ್ ಮಾಡ್ಬೋದು ನೀವು. ಸೊ ಹೋಪ್ಫುಲಿ ಇವತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನಿಸಿದೆ. ಲಾಸ್ಟ್ ಫೈನಲ್ಲು ನಮ್ಮ ಹುಡುಗಂದು ಕಾರು ಒಂದು ಲುಕ್ ನೋಡ್ಕೊಂಬಿಡ್ರಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇದು ಬ್ರೋ ಡೈಮಂಡ್ ಕಟ್ ಅಲಾಯ್ ಅಲ್ಲ, ಡೈಮಂಡ್ ಕಟ್ ಅಲಾಯ್. ನಮ್ಮ ಶಶಾಂಕ್ ಒಂದು ಸಲ ಮಾತಾಡ್ಸೋಣ ಬರ್ರಿ ಮಚ್ಚ ಬೈಲಿ. ಏನು ಬ್ರೋ ಬೆಳಗ್ಗೆಯಿಂದ ವ್ಲಾಗಲ್ಲೇ ಇದೆಯಲ್ಲ ಮಚ್ಚ, ಹೆಂಗಿದೆ ಮಚ್ಚ ಫಿಟ್ಟಿಂಗ್ಸ್ ಎಲ್ಲ? ಸೂಪರಾಗಿದೆ. ಡಿಸೈನ್ಸ್ ಎಲ್ಲ ವೆರೈಟಿ ಆಗಿತ್ತು. ಅದರಲ್ಲಿ ಒಂದು ಲೈಕ್ ಮಾಡಿ ಇದನ್ನು ಹಾಕಿದ್ದೀವಿ, ತುಂಬ ಲೈಕ್ ಆಯಿತು. ಇವ್ರ ಹತ್ರನೇ ವೀಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಎಲ್ಲ ಇತ್ತು. ಸೊ ಆಲ್ ಇನ್ ಒನ್ ಪ್ಲೇಸಲ್ಲಿ ಆಯಿತು ಅಂತ ಒಂದು ಖುಷಿ ಇದೆ. ಪ್ರೈಸಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಆಗಿದೆ ಪ್ರೈಸಸ್ಸು. ವಿಚಾರಿಸಿದೆ ಒಂದು 3-4 ಕಡೆ, ಅಷ್ಟು ಜಾಸ್ತಿ ಅನ್ನಿಸ್ತು. ಇದು ಆಬ್ವಿಯಸ್ಲಿ ವರ್ತು. ವ್ಯೂವರ್ಸ್ಗೆಲ್ಲ ಏನು ಹೇಳ್ತೀಯ, ಏನು ಸಜೆಸ್ಟ್ ಮಾಡ್ತೀಯಾ? ಬನ್ನಿ ಚೆಕ್ಔಟ್ ಮಾಡಿ. ರಿಮ್ಸು ಎಲ್ಲ ವೆರೈಟೀಸ್ ಜಾಸ್ತಿ ಇದೆ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವ್ರದ್ದು CBR ವೀಲ್ಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಕೂಡ ಇದೆ, ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ. ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ಔಟ್ ಮಾಡಿ. ಡೈಲಿ ಹೊಸ ವೆರೈಟಿ ಕಲೆಕ್ಷನ್ಗಳನ್ನ ತೋರಿಸ್ತಾ ಇರ್ತಾರೆ. ಸೊ ಏನಾದ್ರು ಎಂಕ್ವೈರಿ ಇದ್ದರೆ ಇವ್ರಿಗೆ ವಿಚಾರಿಸಿ. ಸೊ ಇವತ್ತಿನ ವೀಡಿಯೋ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.